ಹಲೋ. ಆರ್ ಸಿ ಬಿ ಚೆನ್ನೈ ಇಂದು ಹೈ ವೋಲ್ಟೇಜ್ ಫೈಟ್ ಇದೆ ಚೆನ್ನೈಯಲ್ಲಿ. ಏನಿದು ಬರೋಬ್ಬರಿ 17 ವರ್ಷಗಳ ಬಳಿಕ ಚೆನ್ನೈ ನೆಲದಲ್ಲಿ ಗೆಲ್ಲುತ್ತಾ ಬೆಂಗಳೂರು ಅಂತ ಇವತ್ತು ಕಾದು ನೋಡಬೇಕು. ಚಪಾಕ್ನ ಸ್ಪಿನ್ ಅಖಾಡದಲ್ಲಿ ಗೆಲ್ಲಲು ಆರ್ ಸಿ ಬಿ ಒಂದು ಪ್ಲ್ಯಾನ್ನ ಮಾಡ್ತಾ ಇದೆ. ಮತ್ತು ಚೆನ್ನೈಯಲ್ಲಿ ನೋಡ್ಬೋದು ನೀವು, ಚೆನ್ನೈ ಸ್ಪಿನ್ನರ್ಗಳು ವರ್ಸಸ್ ಆರ್ ಸಿ ಬಿ ಬ್ಯಾಟರ್ಸ್ ನಡುವೆ ಕದನ ಕುತೂಹಲ ಇದೆ. ಇದೊಂದು IPLನ ಅತಿ ದೊಡ್ಡ ಕದನ ಕಣ್ತುಂಬಿಕೊಳ್ಳಲು ಕ್ರಿಕೆಟ್ ಫ್ಯಾನ್ಸ್ ಕಾತರ. ಮತ್ತು ಕ್ರಿಕೆಟ್ ಅಂಗಳದಲ್ಲಿ ಧೋನಿ ಮತ್ತು ವಿರಾಟ್ ಕಮಾಲ್ ಮಾಡಲಿದ್ದಾರೆ ಇವತ್ತು. ನೋಡ್ಬೋದು, IPLನ ಅತಿ ದೊಡ್ಡ ಹಾಗೂ ಬಹುನಿರೀಕ್ಷಿತ ಪಂದ್ಯಕ್ಕೆ ಕ್ಷಣಗಣನೆ ಆರಂಭಗೊಂಡಿದೆ. ಅಭಿಮಾನಿಗಳು ಕಾತರದಿಂದ ಕಾಯುತ್ತಿರುವಂತಹ ಒಂದು ಸಾಂಪ್ರದಾಯಿಕ ಎದುರಾಳಿಗಳು ಅಂತಲೇ ಅನ್ಸ್ಕೊಂಡಿರುವಂತಹ ಒಂದು ಆರ್ ಸಿ ಬಿ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವೆ ಹೈ ವೋಲ್ಟೇಜ್ ಪಂದ್ಯ ಇಂದು ಚೆನ್ನೈನ ಚಪಾಕ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಈ ಬಾರಿ ಎರಡೂ ತಂಡಗಳು ಗೆಲುವಿನೊಂದಿಗೆ ಟೂರ್ನಿಗೆ ಕಾಲಿರಿಸಿದ್ದು ಸತತ 2ನೇ ಗೆಲುವಿಗಾಗಿ ಪೈಪೋಟಿ ನಡೆಸಿವೆ. ಉದ್ಘಾಟನಾ ಪಂದ್ಯದಲ್ಲಿ ಆರ್ ಸಿ ಬಿ ತಂಡ ಹಾಲಿ ಚಾಂಪಿಯನ್ ಕೋಲ್ಕತ್ತಾ ವಿರುದ್ಧ ಭರ್ಜರಿ ಬ್ಯಾಟಿಂಗ್ ನಡೆಸಿ 7 ವಿಕೆಟ್ನ ಗೆಲುವು ಸಾಧಿಸಿತ್ತು. ಇನ್ನು ಚೆನ್ನೈ ತಂಡ ಮುಂಬೈ ವಿರುದ್ಧ ಭಾರಿ ಗೆಲುವನ್ನು 4 ವಿಕೆಟ್ಗಳ ಜಯಬೇರಿ ಬಾರಿಸಿತ್ತು. ಈ ಬಾರಿ ಈ ಎರಡೂ ತಂಡಗಳು ಬಲಿಷ್ಠವಾಗಿದ್ದು ರೋಚಕ ಪೈಪೋಟಿ ಎದುರಾಗುವುದು ಖಚಿತವಾಗಿದೆ. ಅದರಲ್ಲೂ ಚಿಪಾಕ್ನಲ್ಲಿ ಒಂದು ಸ್ಪಿನ್ ಸ್ನೇಹಿ ಪಿಚ್ ಇದೆ. ಈ ಪಿಚ್ಚು ಆಲ್ಮೋಸ್ಟ್ ಸ್ಪಿನ್ನರ್ಸಿಗೆ ಹೆಲ್ಪ್ ಮಾಡೋಂಥ ಪಿಚ್ಚು. ಚೆನ್ನೈ ಸ್ಪಿನ್ನರ್ಗಳು ಹಾಗೂ ಆರ್ ಸಿ ಬಿ ಬ್ಯಾಟರ್ಗಳ ನಡುವೆ ತೀವ್ರ ಸ್ಪರ್ಧೆ ಎದುರಾಗಬಹುದು. ಆರ್ ಸಿ ಬಿಯಲ್ಲಿ ಸ್ಫೋಟಕ ಬ್ಯಾಟರ್ಗಳಿದ್ದಾರೆ. ಅದರಲ್ಲೂ ನಾಯಕ ಪತಿದಾರ್ ಸ್ಪಿನ್ನರ್ಗಳೆದುರು ಉತ್ತಮ ದಾಖಲೆಗಳನ್ನು ಕೂಡ ಹೊಂದಿದ್ದಾರೆ. ಫಿಲ್ ಸಾಲ್ಟ್ ಹಾಗೂ ವಿರಾಟ್ ಕೊಹ್ಲಿ ತಂಡದ ಆಧಾರ ಸ್ತಂಭವಾಗಿದ್ದಾರೆ. ಚಪಾಕ್ನಲ್ಲಿ ಕೊಹ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಲಿದ್ದಾರೆ ಎಂಬ ಕುತೂಹಲವೂ ಕೂಡ ಇದೆ. ಇನ್ನು ದೇವದತ್ ಪಡಿಕ್ಕಲ್ ಸಿಕ್ಕ ಅವಕಾಶ ಒಪ್ಪಗಿಸಿಕೊಳ್ಳಬೇಕಿದ್ದು ಲಿಯಾಮ್ ಲಿವಿಂಗ್ ಸ್ಟೋನ್, ಟಿಮ್ ಡೇವಿಡ್ರಿಂದಲೂ ತಂಡಕ್ಕೆ ಹೆಚ್ಚಿನ ಭರವಸೆ ಇದೆ. ಇದೊಂದು ಆರ್ ಸಿ ಬಿಯ ಒಂದು ಬ್ಯಾಟರ್ಸ್ಗಳು ಕಾಯ್ತಾ ಇದ್ದಾರೆ. ಇನ್ನು ಬದಲಾವಣೆ ಸಾಧ್ಯತೆ ಆಗಿದೆ. ಚಿಪಾಕ್ನಲ್ಲಿ ಸ್ಪಿನ್ನರ್ಗಳಿಗೆ ಹೆಲ್ಪ್ ಆಗೋದ್ರಿಂದ ಆರ್ ಸಿ ಬಿ ಈ ಪಂದ್ಯದಲ್ಲಿ ಆಡುವ ಬಳಗವನ್ನು ಒಂದು ಬದಲಾಯಿಸ್ಬೋದು. ಆಲ್ಮೋಸ್ಟ್ ಸ್ಪಿನ್ನರ್ಸ್ನ ಕಣಕ್ಕಿಳಿಸ್ಬೋದು. ಯಾಕಂದರೆ ಇದು ಸ್ಪಿನ್ನರ್ಸಿಗೆ ಒಂದು ಹೆಲ್ಪ್ ಆಗುವಂಥ ಪಿಚ್ ಆಗಿರೋದ್ರಿಂದ ಮೋಸ್ಟ್ಲಿ ಯಾರನ್ನು ಬಿಡ್ಬೋದು ಅಂದರೆ ಕೃಣಾಲ್ ಪಾಂಡ್ಯ, ಸುಯೇಶ್ ಶರ್ಮಾ ಜೊತೆ ಸ್ವಪ್ನಿಲ್ ಸಿಂಗ್ ಅವಕಾಶ ಸಿಗ್ಬೋದು. ಇನ್ನು ಚೆನ್ನೈ ತಂಡದಲ್ಲಿ ಕೂಡ ಒಳ್ಳೆ ಉತ್ತಮ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಮಾಡೋರಿದ್ದು, ಅದರಲ್ಲಿ ನೋಡ್ಬೋದು ನೀವು ಓಪನಿಂಗ್ ಬ್ಯಾಟ್ಸ್ಮನ್ ಸಚಿನ್ ರವೀಂದ್ರ ಮತ್ತು ಋತುರಾಜ್ ಗಾಯಕ್ವಾಡ್ ಅವರು ಕೂಡ ಒಳ್ಳೆಯ ಒಂದು ತಂಡದ ಆಧಾರ ಸ್ತಂಭವಾಗಿದ್ದಾರೆ. ಮತ್ತು ಇನ್ನು ಮಧ್ಯದಲ್ಲಿ ಫಿನಿಷರ್ ಧೋನಿಯನ್ನು ಕೂಡ ನಾವು ಮರೆಯುವಾಗಿಲ್ಲ. ಧೋನಿ ಬ್ಯಾಟ್ನಿಂದ ಕೆಲ ಸಿಕ್ಸರ್ಗಳನ್ನು ಅಭಿಮಾನಿಗಳು ನಿರೀಕ್ಷಿಸುತ್ತಿದ್ದಾರೆ. ಈ ನಾವು ಒಂದು ಇತಿಹಾಸ ನೋಡೋದಾದರೆ 17 ವರ್ಷಗಳೇ ಕಳೆದಿವೆ. ಚೆನ್ನೈ ನೆಲದಲ್ಲಿ ಬೆಂಗಳೂರು ಗೆದ್ದೇ ಇಲ್ಲ. ಚಪಾಕ್ನಲ್ಲಿ ಕೊನೆಯದಾಗಿ ಆರ್ ಸಿ ಬಿ ಗೆದ್ದಿದ್ದು 2008ರಲ್ಲಿ. ಆರ್ ಸಿ ಬಿ ತಂಡ ಚೆನ್ನೈನಲ್ಲಿ ಕೊನೆಯ ಬಾರಿ ಗೆದ್ದಿದ್ದು 2008ರ ಚೊಚ್ಚಲ ಆವೃತ್ತಿಯಲ್ಲಿ. ಆ ಬಳಿಕ ತಂಡ 8 ಬಾರಿ ಚೆನ್ನೈನಲ್ಲಿ CSK ವಿರುದ್ಧ ಆಡಿದ್ದರೂ ಒಂದರಲ್ಲೂ ಗೆಲುವು ಸಾಧಿಸಿಲ್ಲ. ಆದರೆ ಉಭಯ ತಂಡಗಳ ನಡುವಿನ ಕೊನೆಯ ಮುಖಾಮುಖಿಯಲ್ಲಿ ಆರ್ ಸಿ ಬಿ ಗೆದ್ದಿತ್ತು. ಕಳೆದ ವರ್ಷ ಬೆಂಗಳೂರಿನಲ್ಲಿ ನಡೆದ ಅತ್ಯಂತ ನಿರ್ಣಾಯಕ ಪಂದ್ಯದಲ್ಲಿ ಚೆನ್ನೈಯನ್ನು ಆರ್ ಸಿ ಬಿ ಸೋಲಿಸಿತ್ತು. ಇದೇ ಹುಮ್ಮಸ್ಸಿನಲ್ಲಿ ತಂಡ ಶುಕ್ರವಾರ ಕಣಕ್ಕಿಳಿಯಲಿದೆ. ಚೆನ್ನೈ ತಂಡದಲ್ಲಿ ವಿಶ್ವಶ್ರೇಷ್ಠ ಸ್ಪಿನ್ನರ್ಗಳಿದ್ದಾರೆ. ಅಶ್ವಿನ್, ರವೀಂದ್ರ ಜಡೇಜಾ ಹಾಗೂ ನೂರ್ ಅಹ್ಮದ್ 12 ಓವರ್ಗಳ ತಂಡಕ್ಕೆ ನಿರ್ಣಾಯಕ. ಮುಂಬೈ ವಿರುದ್ಧ ಪಂದ್ಯದಲ್ಲಿ ಈ ಮೂವರು ಸ್ಪಿನ್ನರ್ಸ್ 11 ಓವರ್ಗೆ 70 ರನ್ಗೆ 5 ವಿಕೆಟ್ ಪಡೆದಿದ್ದಾರೆ. ಹೀಗಾಗಿ ಆರ್ ಸಿ ಬಿ ವಿರುದ್ಧವೂ ತಮ್ಮ ಕೈಚಳಕವನ್ನು ತೋರಿಸುವ ಸಾಧ್ಯತೆ ಇದೆ. ಇನ್ನು ಪಿಚ್ ರಿಪೋರ್ಟ್ ನೋಡೋದಾದರೆ ಚೆನ್ನೈನ ಚಿಪಾಕ್ ಕ್ರೀಡಾಂಗಣ ಸ್ಪಿನ್ ಸ್ನೇಹಿಯಾಗಿದ್ದು ದೊಡ್ಡ ಮೊತ್ತ ನಿರೀಕ್ಷಿಸುವಂತಿಲ್ಲ. ಇಲ್ಲಿ ಸ್ಪಿನ್ ಬೌಲರ್ಗಳೇ ನಿರ್ಣಾಯಕ. ಸ್ಪಿನ್ನರ್ಗಳು ಸಮರ್ಥವಾಗಿ ಎದುರಿಸುವ ತಂಡದ ಗೆಲುವು ಸುಲಭವಾಗಲಿದೆ. ಇನ್ನು ನಾವು ನೋಡ್ಬೋದು ಆರ್ ಸಿ ಬಿ ಮತ್ತು ಚೆನ್ನೈ ಇದುವರೆಗೂ 33 ಸಾರಿ ಮುಖಾಮುಖಿಯಾಗಿದ್ದು
11 ಬಾರಿ ಆರ್ ಸಿ ಬಿ ಗೆದ್ದಿದ್ರೆ ಚೆನ್ನೈ 21 ಬಾರಿ ಚೆನ್ನೈ ಗೆದ್ದಿದ್ದಾರೆ. ಫಲಿತಾಂಶವಿಲ್ಲ, ಅದು ಒಂದು ಮ್ಯಾಚ್ ಆಗಿದೆ. ಇನ್ನು ನೋಡ್ಬೋದು ಆರ್ ಸಿ ಬಿ ಟೀಮಲ್ಲಿ ಆಡುವ 11ರ ಬಳಗದಲ್ಲಿ ಯಾರಿರಬಹುದು? ವಿರಾಟ್, ಸಾಲ್ಟ್, ರಜತ್ ಪಡಿಕ್ಕಲ್, ಮೋಹಿತ್, ಲಿವಿಂಗ್ಸ್ಟೋನ್, ಜಿತೇಶ್, ಡೇವಿಡ್, ಕೃಣಾಲ್, ಭುವನೇಶ್ವರ್, ರಸಿಕ್ ಸ್ವಪ್ನಿಲ್, ಹೇಜಲ್ವುಡ್, ಯಶ್, ಸುಯೇಶ್. ಇನ್ನು ಚೆನ್ನೈ ತಂಡದಲ್ಲಿ ರಚಿನ್, ಋತುರಾಜ್, ತ್ರಿಪಾಠಿ, ಹೂಡಾ, ಶಿವಮ್ ದುಬೆ, ಸ್ಯಾಮ್ ಕರನ್, ಜಡೇಜಾ,